ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದ ಆನೆ ಮಡುವಿನ ಕೆರೆ ಸಮೀಪ ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಹುಲಿ ಸಿಕ್ಕಿಬಿದ್ದಿದೆ. ರೈತ ಕುಮಾರಸ್ವಾಮಿ ಎಂಬುವರ ತೋಟದಲ್ಲಿ ಅಳವಡಿಸಿದ್ದ ಕ್ಯಾಮೆರಾದಲ್ಲಿ ಮರಿಗಳೊಂದಿಗೆ ಹುಲಿ ಓಡಾಡುವ ದೃಶ್ಯ ಸೆರೆಯಾಗಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅರಣ್ಯ ಅಧಿಕಾರಿಗಳು ಹುಲಿ ಸೆರೆಗಾಗಿ ಪಂಜರ ಅಳವಡಿಸಿದ್ದರು. ಬೋನಿಗೆ ಬಿದ್ದಿರುವ ಹುಲಿಗೆ ತಜ್ಞರು ಅರವಳಿಕೆ ಚುಚ್ಚುಮದ್ದು ನೀಡಿ ಮತ್ತೊಂದು ಬೋನಿಗೆ ಸ್ಥಳಾಂತರಿಸಲಾಗಿದೆ. ಉಳಿದ 4 ಮರಿಗಳ ಸೆರೆಗಾಗಿ ಅರಣ್ಯ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಸುತ್ತಲಿನ ಗ್ರಾಮಸ್ಥರು ಮುನ್ನೆಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ದೂರದರ್ಶನದೊಂದಿಗೆ ಬಿಳಿಗಿರಿ ರಂಗನಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶದ ಡಿಸಿಎಫ್ ಶ್ರೀಪತಿ, ಗ್ರಾಮಸ್ಥರ ಮನವಿ ಮತ್ತು ಸಹಕಾರದಿಂದ 2 ಹುಲಿಗಳನ್ನು ಸೆರೆಹಿಡಿಯಲಾಗಿದೆ. ಉಳಿದ 4 ಹುಲಿಮರಿಗಳ ಸುರಕ್ಷಿತ ಸೆರೆಗೆ ಕಾರ್ಯಾಚರಣೆ ಮುಂದುವರೆಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಶಿಫ್ಟ್ ಮಾಡಿದೀವಿ. ಸೊ ಇದಕ್ಕೆ ಆಲ್ರೆಡಿ ನಮ್ಮ NTC ಇಂದೆಲ್ಲ ಪರ್ಮಿಷನ್ ಆಗಿದೆ. ಇದು ಸುಮಾರು ಇದು ಮದರ್ ವಿತ್ 4 ಕಬ್ಬಲ್ಲಿ ಇದು ತಾಯಿ ಅಂತ ಹೇಳಿ ಕಂಡು ಬಂದಿದೆ. ತಾಯಿ ಇದು ಹುಲಿ. ಸೊ ಇನ್ನೂ 4 ಇದಕ್ಕೆ ಆಪರೇಷನ್ ಮುಂದುವರಿತಾ ಇದೆ. ಕಾಡಾ ಅಧ್ಯಕ್ಷ ಮರಿಸ್ವಾಮಿ, ಅರಣ್ಯ ಅಧಿಕಾರಿಗಳು ಈಗಾಗಲೇ 2 ಹುಲಿಗಳನ್ನು ಸೆರೆ ಹಿಡಿದಿದ್ದಾರೆ. ಮರಿ ಹುಲಿಗಳನ್ನು ತಕ್ಷಣವೇ ಸೆರೆ ಹಿಡಿದು ಕಾಡಿಗೆ ಬಿಟ್ಟರೆ ಸಾರ್ವಜನಿಕರಿಗೆ ನೆಮ್ಮದಿ ಸಿಕ್ಕಂತಾಗುತ್ತದೆ ಎಂದರು. ಮತ್ತು ಈಗ ಮೊನ್ನೆ ಒಂದು ಹೆಣ್ಣು ಹುಲಿಯನ್ನ ಈಗ ಸೆರೆ ಹಿಡಿದಿದ್ದಾರೆ. ಅದ ಮರಿ ಹುಲಿಗಳು ಇನ್ನೂ 4 ಮರಿ ಹುಲಿಗಳಿವೆ. ಅದರಿಂದ ಅದನ್ನ ಹಿಡಿಬೇಕು ಅರಣ್ಯ ಇಲಾಖೆಯವರು. ಆದಷ್ಟು ಬೇಗ ಈ ಕಾರ್ಯೋನ್ಮುಖರಾಗಬೇಕು ಇಲಾಖೆಯವರು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೋತಿದ್ದೇನೆ. ನಂಜೇದೇವನಪುರ ಗ್ರಾಮಸ್ಥ ಕುಮಾರಸ್ವಾಮಿ, ಅರಣ್ಯ ಅಧಿಕಾರಿಗಳ ತ್ವರಿತ ಕಾರ್ಯಾಚರಣೆಯಿಂದಾಗಿ 2 ಹುಲಿಗಳು ಸೆರೆ ಸಿಕ್ಕಿವೆ. ಅದೇ ರೀತಿ ಮರಿ ಹುಲಿಗಳನ್ನು ಸೆರೆ ಹಿಡಿದು ಕಾಡಿಗೆ ಬಿಡುವಂತೆ ಮನವಿ ಮಾಡಿದರು. ತೋಟದ ಗದ್ದೆಗಳಿಗೆ ಯಾರನ್ನೂ ಕೆಲಸಕ್ಕೆ ಕರೆದ್ರು ಸುಧಾ ಅಲ್ಲಿ ಹುಲಿಗಳಿದೆ, ನಾವು ಬರಲ್ಲ, ನಾವು ಬಂದ್ರು 4 ಗಂಟೆಗೆ ಬಿಡಬೇಕು, 3 ಗಂಟೆಗೆ ಬಿಡಬೇಕು ಅನ್ನೋ ಒಂದು ಸವಾಬ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಶೀಘ್ರವಾಗಿ ಕಾರ್ಯಕ್ರಮವನ್ನು ಕೈಗೊಂಡು ನಮ್ಮನ್ನ ನೆಟ್ಟಿಸಿರು ಬಿಡುವಂತೆ ರೈತರು, ಈ ಭಾಗದ ರೈತರಿಗೆ ರಕ್ಷಣೆ ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಗ್ರಾಮಸ್ಥ ಶಿವರಾಜ್, 1 ತಿಂಗಳಿನಿಂದ ಸುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಇದೀಗ ತಾಯಿ ಹುಲಿಯನ್ನು ಸೆರೆ ಹಿಡಿದಿದ್ದು ಮರಿ ಹುಲಿಗಳನ್ನು ಸೆರೆ ಹಿಡಿಯಬೇಕು. ಅದಕ್ಕೇನು ಅರವಳಿಕೆ ಚುಚ್ಚುಮದ್ದನ್ನ ಕೊಡಬೇಕು ಅದನ್ನ ಕೊಟ್ಟು ಅವರು ಸೆರೆ ಹಿಡಿದಿದ್ದಾರೆ. ಇನ್ನು 4 ಮರಿಗಳಿವೆ. ಅವ್ರದ್ದು ಆಲ್ರೆಡಿ ಆ 4 ಮರಿಗಳನ್ನ ಹಿಡಿದು ಕೊಂಡೊಯ್ಯಬೇಕು ಅಂತ ನಾವು ಅರಣ್ಯ ಇಲಾಖೆಯವ್ರನ್ನ ಕೇಳ್ಕೊತಾ ಇದ್ದೀವಿ.